ಕೆಲವು ಜನಕ್ಕೆ ಗೊತ್ತಿರಲ್ಲ. ಧ್ಯಾನ ಅಂತಕ್ಕಂಥದ್ದು ಅದೊಂಥರ ಎನರ್ಜಿ, ಸ್ಪಿರಿಟ್ ಸಿಗುತ್ತೆ. ಅದನ್ನು ತಾವೆಲ್ಲರೂ ಫಾಲೋ ಅಪ್ ಮಾಡಬೇಕು. ನನ್ನ ಜೊತೆ ಕೈ ಜೋಡಿಸಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಬನ್ನಿ. ನನ್ನ ಪ್ರಯತ್ನ ಮೀರಿ ನಿಮಗೆ ಧ್ಯಾನ ಮತ್ತು ಯೋಗದ ಬಗ್ಗೆ ತಿಳಿಸ್ತೀನಿ. ಇವತ್ತಿನ ದಿನ ಹೇಳ್ತಕ್ಕಂಥದ್ದು ಧ್ಯಾನ ಅಂತಂದ್ರೆ ಏನಂತ ತಿಳಿದಿದ್ದಾರೆ ಭಾಳ ಜನ ಗೊತ್ತಿಲ್ಲ. ಭಾಳ ಜನ ಹೇಳ್ತಾರೆ ಧ್ಯಾನ ಅಂದರೆ ಸುಮ್ಮನೆ ಕುಂದ್ರೋದು ಅಂತಂದೇಳಿ ಏನೇನೋ ವಿಚಾರ ಮಾಡಿ ತಾತ್ಸಾರ ಮಾಡ್ತಾ ಇರ್ತಾರೆ. ಧ್ಯಾನ ಅಂತಕ್ಕಂಥದ್ದು ಅಂತರಂಗದ ಒಂದು ಕಣ್ಣನ್ನು ತೆರೆಸ್ತಕ್ಕಂಥದ್ದು ಅದ್ಭುತವಾದಂಥ ಶಕ್ತಿ. ಯೋಗ ದೈಹಿಕವಾಗಿ ಫಿಟ್ನೆಸ್ ಕೊಟ್ಟರೆ ಮಾನಸಿಕವಾಗಿ ಫಿಟ್ನೆಸ್ ಕೊಡೋದೇ ಧ್ಯಾನ. ಆ ಧ್ಯಾನವನ್ನು ಪಡಿಬೇಕಪ್ಪ ಅಂತಂದರೆ ಒಂದು ಚೆನ್ನಾಗಿರೋ ಅದ್ಭುತವಾಗಿರೋ ಗುರುಗಳು ಸಿಗಬೇಕು. ಇಲ್ಲಪ್ಪ ಅಂತಂದರೆ ಅದ್ರ ಬಗ್ಗೆ ಬೇರೆಯವ್ರ ಕಡೆಯಿಂದನಾದ್ರೂ ನಾಳೆ ಸಿಕ್ಕಿರಬೇಕು. ಇಲ್ಲ ಅಂತಂದರೆ ಆ ವ್ಯಕ್ತಿ ಧ್ಯಾನ ಮಾಡೋದಕ್ಕೆ ಮುಂದುವರಿಯೋದಿಲ್ಲ. ಮೊದಲನೇ ಸಾರಿ ಧ್ಯಾನ ಮಾಡ್ತಾ ಇದ್ದೀರಿ ಅಂತಂದರೆ ಕೆಲವು ಜನಕ್ಕೆ ಕಣ್ಣು ಮುಚ್ಚಿದ್ರೇ ಭಯ ಆಗ್ತಿರುತ್ತೆ. ಮೊದಲನೇ ಸಾರಿ ಯಾವುದಾರ ಒಂದು ಧ್ಯಾನಕ್ಕೆ ಕೂತ್ಕೊಂಡಾಗ ಏನೋ ಒಂಥರ ಗೋಚರ ಆದಂಗಾಗಿ ಭಯ ಬೀಳ್ತಿರ್ತಾರೆ. ಧ್ಯಾನ ಅಂತಕ್ಕಂಥದ್ದು ಹೊತ್ತಿಗೂ ಒಳ್ಳೆಯದನ್ನೇ ಕೊಡ್ತಕ್ಕಂಥದ್ದು. ಅದು ನಿಮಗೆ ಅನುಭವ ಬರೋವರೆಗೂ ಕೂಡ ನೀವು ಅದನ್ನು ನಂಬೋದಿಲ್ಲ. ಹಾಗಾಗಿ ನಾನು ಹೇಳೋದಷ್ಟೇ, ಧ್ಯಾನ ಅನ್ನೋದನ್ನು ನನ್ನ ಜೊತೆ ಪ್ರಯತ್ನ ಪಡ್ತಾ ಬನ್ನಿ. ಅದು ನಿಮಗೆ ಇನ್ಸ್ಪಿರೇಷನ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಇಂಟರ್ನಲ್ ಥರ್ಡ್ ಐ ಓಪನ್ ಆಗುತ್ತೆ. ನಿಮ್ಮ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಆ್ಯಕ್ಟಿವೇಶನ್ ಆಗುತ್ತೆ. ಆ ಥರ ಆಗೋದ್ರಿಂದ ಮನುಷ್ಯ ಪವಾಡ ಪುರುಷನಾಗಲು ಭಾಳ ಹೊತ್ತು ಬೇಕಾಗಲ್ಲ. ಅಷ್ಟರ ಮಟ್ಟಿಗೆ ಎನರ್ಜಿ ಸಿಗುತ್ತೆ. ಅದು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗುತ್ತೆ. ಧ್ಯಾನ ಎಷ್ಟರ ಮಟ್ಟಿಗೆ ಅಂತಂದರೆ ನೀವು ಕೂತ್ಕೊಂಡಲ್ಲೇ ಇಡೀ ಜಗತ್ತನ್ನು ವೀಕ್ಷಣೆ ಮಾಡ್ತಾ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಪವರ್ಫುಲ್ ಇದೆ. ಅದ್ಭುತವಾದಂಥ ನಾಲೆಜ್ ಸಿಗುತ್ತೆ. ಪ್ರತಿಯೊಂದ್ರದ್ದು ಬಗ್ಗೆನೂ ದಿವ್ಯ ಶಕ್ತಿ ಅನ್ನೋದು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ನೀವೇ ಪವಾಡ ಪುರುಷರಾಗ್ತೀರಿ. ಆಗ ನೀವು ದಡ್ರು, ನಿಮ್ಮ ಕೈಲಿ ಆಗಲ್ಲ ಅಂತಕ್ಕಂಥವ್ರೆಲ್ಲರೂ ನಿಮ್ಮ ಹತ್ರ ಸೊಲ್ಯೂಷನ್ ಕೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಬನ್ನಿ, ಧ್ಯಾನದ ಬಗ್ಗೆ ತಿಳಿಸ್ತೇನೆ.